ಇದು ಆದಾಗಿಂದ ಮೀಸಿನೇ ತೆಗ್ದಿಲ್ಲ. ಸ್ವಲ್ಪ ಬಿಟ್ರೆ ನಾನು ನಿಮ್ಮಂಗೆ ಆಗ್ತೀನಿ ರೀ ಅಪ್ಪ, ಹುಡುಗರಂಗೆ ಮೀಸಿ ಬಿಟ್ಕೊಂಡು. ಎಲ್ಲರೂ ಕೇಳತ್ತಿದ್ರಿ ನಂಗೆ ಸೆಲ್ಫ್ ಐಬ್ರೋ ಮಾಡೋದು ಹೇಳ್ಕೊಡ್ರಿ ಅಂಥೇಳಿ. ಸೊ ಸೆಲ್ಫ್ ಐಬ್ರೋ ಮಾಡೋದು ಭಾಳ ಕಷ್ಟ. ಅದು ಆ್ಯಕ್ಚುಲಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು, ಮತ್ತೇನಂದ್ರೆ ಪ್ರಾಕ್ಟೀಸ್ ಬೇಕು ಮೇನ್. ನೀವು ಎಲ್ಲಿ ತನಕ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅಲ್ಲಿ ತನಕ ನಿಮಗೆ ಬರೋಂಗಿಲ್ಲ. ಸೊ ನಿಮ್ಮ ಕೈ ಮೇಲಿರಲಿ, ಕಾಲು ಮೇಲಿರಲಿ ಪ್ರಾಕ್ಟೀಸ್ ಮಾಡಿರಿ, ಬೇರೆಯವ್ರ ಮೇಲೆ ಪ್ರಾಕ್ಟೀಸ್ ಮಾಡಿರಿ. ಡೈರೆಕ್ಟ್ ಐಬ್ರೋ ಹಿಡಿಯೋಕ್ಕೆ ಹೋಗಬೇಡ್ರಿ. ಮತ್ತೇನಂತಂದ್ರೆ ಫಸ್ಟ್ ಐಬ್ರೋ ಮಾಡೋವಾಗ ನಾವು ಫುಲ್ ಪೌಡರ್ ನಿಮ್ಮ ಅಪ್ಪರ್ ಲಿಪ್ಪಿಗಿರಲಿ, ಎಕ್ಸ್ಟ್ರಾ ಥ್ರೆಡ್ ಎಲ್ಲೆಲ್ಲಿ ಇರ್ತಾವೋ ಅಲ್ಲೆಲ್ಲಿ ಹಚ್ಕೊಂಬಿಡ್ರಿ. ಏನು ಬೆವರು ಇರಬಾರ್ದು, ಏನು ಚಿಪ್ ಇರಬಾರ್ದು, ಓಕೆನಾ. ಮತ್ತು ಆಮೇಲೆ ಐಬ್ರೋ ಥ್ರೆಡ್ ತೊಗೊಳ್ಳಿ. ಮತ್ತು ನಾರ್ಮಲ್ ಥ್ರೆಡ್ ತೊಗೊಂಡ್ರು ನಡಿತೈತಿ, ಬಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋರು ಅಷ್ಟೇ ನಾರ್ಮಲ್ ಥ್ರೆಡ್ ತೊಗೊಳ್ರಿ. ಇಲ್ಲ ಅಂದ್ರೆ ಈ ಥ್ರೆಡ್ ತೊಗೊಳ್ಳಿ. ಸ್ಕಿನ್ ಡ್ಯಾಮೇಜ್ ಆಗೋದು, ಹಿಂಗೆ ಕಟ್ ಆಗೋದು ಚಾನ್ಸಸ್ ಇರ್ತಾವೆ. ಸೊ ನಾ ಐಬ್ರೋ ಥ್ರೆಡ್ರೇ ಪ್ರಿಫರ್ ಮಾಡ್ತೀನಿ. ಸೊ ಐಬ್ರೋ ಥ್ರೆಡ್ನ ಒಂದು ಕಡೆಯಿಂದ ಕಟ್ ಮಾಡ್ದು ಇನ್ನೊಂದು ಕಡೆಯಿಂದ ಜಾಯಿಂಟ್ ಮಾಡಿಕೊಂಡು ಒಳ್ಳೆ ಇದು ಎರಡೂ ಕೈಯಾಗ ಅದು ಬರಬೇಕು. ಹಂಗೆ ಮಾಡ್ಕೊರಿಲ್ಲ, ನಾ ತೋರಿಸಿ ನೋಡಿರಿ. ಆ ಥರ ಮಾಡಿಕೊಂಡು ಎರಡೂ ಕೈಲಿ ನಿಮ್ಗೆ ಯಾವ ಕಡೆ ಥ್ರೆಡ್ ಇದು ಹೇರ್ ತೆಗಿಬೇಕಲ್ಲ, ರಿಮೂವ್ ಮಾಡಬೇಕಲ್ಲ, ಅಲ್ಲಿಗೆ ಅದನ್ನು ಕೈಯಿಂದ ಸ್ವಲ್ಪ ಜಗ್ರಿ. ಎರಡೂ ಕಡೆ ಹಿಂಗೆ ಜಗ್ತಾ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬಂದೇ ಬರ್ತೈತಿ. ಒಂದೇ ಸರಿಗೆ ಬರೋಂಗಿಲ್ಲ. ಟ್ರೈ ಮಾಡಿರಿ. ಮತ್ತು ನನಗೆ ಹೇಳ್ರಿ ಏನಾರ ಪ್ರಾಬ್ಲಮ್ ಇದ್ರೆ ಮತ್ತಿನ ಹೆಂಗೆ ಮಾಡ್ಬೇಕಂತ ಹೇಳಿ. ಇನ್ನೊಂದು ಸರಿ ಡೀಟೇಲಾಗಿ ವಿಡಿಯೋ ಮಾಡಂದ್ರೂ ಮಾಡಿ ಹಾಕ್ತೀನಿ ನಾನು. ಬಟ್ ಇದ್ರೊಳಗೆ ಗೊತ್ತಾಗಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಒಳಗೆ ಕೇಳಿರಿ ಹೆಂಗೆ ಮಾಡೋದು, ಏನು ಮಾಡೋದು ಅಂಥೇಳಿ. ನಾನು ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತೀನಿ. ಮತ್ತು ನಿಮ್ಮ ಹುಷಾರ ಕೆಳಗಿನ ರೆಪ್ಪೆ ಮಾಡುವಾಗ ಮ್ಯಾಲೇನೋ ಮಾಡ್ಕೊಂಬಿಡ್ತೀವಿ. ಲೈಕ್ ಇದು ಏನು ಹೇಳ್ತಾರೆ ಅದಕ್ಕೆ, ಫೋರ್ ಹೆಡ್ ಮಾಡ್ಕೊಂಬಿಡ್ತೀವಿ. ಬಟ್ ಫೋರ್ ಹೆಡ್ ಮತ್ತು ಮ್ಯಾಲೆ ಮಾಡ್ಕೊಂಬಿಡ್ತೀವಿ. ಕೆಳಗೆ ರೆಪ್ಪಿ ಮೇಲೆ ಮಾಡೋದು ಭಾಳ ಸ್ಕಿನ್ ಭಾಳ ಸೆನ್ಸಿಟಿವ್ ಇರ್ತೈತೆ. ಅಲ್ಲಿ ನಿಮಗೂ ಗೊತ್ತೈತೆ, ಎಲ್ರಿಗೂ ಭಾಳ ಅಂದ್ರೆ ಭಾಳ ಸೆನ್ಸಿಟಿವ್ ಇರ್ತೈತಿ. ಇಷ್ಟ ಒಂಚೂರು ಟೈಟ್ ಮಾಡಿ ಹಿಡ್ಕೊಳ್ಳಿಲ್ಲ ಅಂದ್ರೆ ಸ್ಕಿನ್ ಹೋಗಬಿಡ್ತೈತಿ. ಸೊ ಹುಷಾರಾಗಿ ಅಲ್ಲಿ ಮಾಡಿರಿ. ಮತ್ತು ಅಪ್ಪರ್ ಲಿಪ್ ಅಂತರೂ ಅದು ಎಷ್ಟು ಹುಷಾರಾಗಿ ಮಾಡಿದ್ರು ನಮ್ಗೆ ನೋವು ಆಗೇ ಆಗ್ತೈತಿ. ಸೊ ಒಂದು ಸರಿ ರೂಢಿ ಮಾಡ್ಕೋರಿ ಮತ್ತು ಮಾಡ್ಕೋರಿ. ನಿಮ್ಮ ಪಾರ್ಲರ್ ಹೋಗೋದು ಜರೂರತ್ ಇರೋಂಗಿಲ್ಲ. ಮತ್ತು ಎಕ್ಸ್ಟ್ರಾ ಥ್ರೆಡ್ ಏನಿದ್ರೂ ಪ್ಲಕ್ಕರಿಂದ ನೀವು ರಿಮೂವ್ ಮಾಡ್ಬೋದು ಅಷ್ಟೇ. ಮತ್ತು ನನಗೆ ಹೇಳ್ರಿ, ನೀವು ಟ್ರೈ ಮಾಡಿರಿ, ಹೇಳ್ರಿ ನನಗೆ. ಮತ್ತು ಏನಾರ ಡೌಟ್ ಇತ್ತಂದ್ರೆ ನನಗೆ ಕೇಳ್ಬೋದು ನೀವು. ನಾನೇನು ಇಲ್ಲ ಅಂತ ಅನ್ನಂಗಿಲ್ಲ. ಮತ್ತು ಐಬ್ರೋ ಮಾಡಿದ್ಮೇಲೆ ಅದನ್ನು ಕಟ್ ಮಾಡಬೇಕು. ನಿಮ್ದು ಐಬ್ರೋ ಕರೆಕ್ಟಾಗಿ ನೋಡಿಕೊಂಡು, ಮತ್ತು ಒಂದು ನಿಮ್ಗೆ ಕರೆಕ್ಟಾಗಿರೋ ಒಂದು ಸೀಸರು, ಒಂದು ಪ್ಲಕ್ಕರು, ಇವೆಲ್ಲ ನಾರ್ಮಲಾಗಿ ನಮ್ಮ ಹೆಣ್ಮಕ್ಳ ಹತ್ರ ಇರಲೇಬೇಕು. ಸೊ ಅವನ್ನೆಲ್ಲ ಕಟ್ ಮಾಡಿಕೊಂಡು ನೋಡಿರಿ. ಮತ್ತೇನಾದರೂ ಡೌಟ್ ಇದ್ರೆ ನನಗೆ ಹೇಳ್ರಿ. ನಾ ಎಷ್ಟು ಕೆಂಪಾಗಿ ನೋಡ್ರಿ ಅಲ್ಲಿ ಮಾಡ್ಕೊಂಡು. ಸೊ ಕನ್ನಡಿ ಮುಂದೆ ಇದ್ದು ಕರೆಕ್ಟಾಗಿ ನೋಡ್ಕೋರಿ. ಮತ್ತು ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂದ್ರೆ ಐಬ್ರೋ ಪೆನ್ಸಿಲ್ ಇರ್ತೈತೆ ಗೊತ್ತೇನು, ಆ ಐಬ್ರೋ ಪೆನ್ಸಿಲಿಂದ ನಿಮ್ದು ಐಬ್ರೋ ನೀವು ಎಷ್ಟು ಮಾಡ್ಕೋಬೇಕು ಅಷ್ಟು ಚೆಂದಾಗಿ ತಿದ್ಕೋರಿ. ತಿದ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ನಿಮಗೆ ಗೊತ್ತಾಗ್ತೈತೆ ಅಲ್ಲಿ, ಅದನ್ನಷ್ಟೇ ರಿಮೂವ್ ಮಾಡಿರಿ.